తొందర చేస్తాను నాకు చెప్తే దాన్ని ఇక్కడ ఉండి నిలబడి సెట్ చేసేసుకుంటాను. ఎవరు తొందర ಅವ್ರು ಬಂದು ಇಲ್ಲಿ ಇದು ಮಾಡಿ ಎನಿ ಟೈಮ್ ಯಾರೋ ಒಬ್ರು ಹಿಂಗೆ ಒಂದು 10 ಜನ ಬರೋದು, ಪ್ರೊಟೆಸ್ಟ್ ಮಾಡೋದು, ನಿಲ್ಸಕ್ಕೆ ನೋಡೋದು. ರೈತರಿಗೂ ತೊಂದರೆ ಆಗ್ತದೆ. ಕರ್ಕೊಂಡು ಬರೋದು, ಗುಡ್ಡೆಗಳೆಲ್ಲ ಹಾಕೋದು, ಸ್ಕೇಲ್ ಎಲ್ಲ ಹಾಕೊಳ್ಳೋದು. ಇನ್ಸ್ಪೆಕ್ಟರ್ ಇದ್ದಾರೆ, ಚೀಫ್ ಆಫೀಸರ್ ಇನ್ಸ್ಪೆಕ್ಟರ್ ಇದ್ದಾರೆ, ಹೊಸಬ್ರು ಇನ್ಸ್ಪೆಕ್ಟರ್ ಸರ್ ಅಂತಿದಾರ. ಅವರೇ ಮೇಳಕ್ಕೆ ಇಲ್ಲೇ ಚೀಫ್ ಆಫೀಸರ್ ಬ್ರಹ್ಮಣ್ಯಪ್ಪ ಭಾಳ ಹೆಚ್ಚಂದ್ರೆ ಇನ್ನು 1.5 ತಿಂಗಳು ఎవరు మాట్లాడదండి మీరు మైక్ లేదు ఇక్కడ ತೊಂದರೆ అవుతుంది. ಯಾರು ಕೋಟ್ಯಾಧೀಶರ ವ್ಯಾಪಾರ ಮಾಡಲ್ಲ. ಆ ಹೊತ್ತಿಗೆ ಜೀವನ ಮಾಡ್ಕೊಡೋ ಬಡವರು ಮಾಡಲ್ಲ. ರೈತರು ಕಾಯಿ ಕೊಡ್ತಾರೆ, ಕೆಲವರು ರೈತರೇ ತಂದು ಮಾರ್ತಾರೆ, ಕೆಲವು ಅವ್ರ ಹತ್ರ ಈ ದುಡ್ಡು ತಗೊಂಡೋಗಿ ಅವ್ರ ಮನೆ ಮಂದಿ ಹೆಂಡತಿ ಮಕ್ಕಳನ್ನ ಸಾಕೋದು. ನಾನು ಸುಮಾರು 1 ತಿಂಗಳಿಂದಲೇ ಇನ್ಸ್ಪೆಕ್ಟರ್ ನಾನು, ತಹಸೀಲ್ದಾರು, ಇನ್ಸ್ಪೆಕ್ಟರ್, ಚೀಫ್ ಆಫೀಸರು ಮೂವರು ಕೂತು ಮಾತಾಡ್ತಾರೆ. ಇನ್ಸ್ಪೆಕ್ಟರ್ ನಾನು, ತಹಸೀಲ್ದಾರರು, ಚೀಫ್ ಆಫೀಸರು ಎಲ್ಲರೂ ಸೇರಿ ಈ ಅವರೆಕಾಯಿ ಸೀಸನ್ನು ಇನ್ನು 1.5 ತಿಂಗಳಿರುತ್ತೆ. 1.5 ತಿಂಗಳಾದ್ಮೇಲೆ ಕಾಯೇ ಇರೋದಿಲ್ಲ. ಇವರು ಈ ವ್ಯಾಪಾರಸ್ಥರು ಯಾರಿರ್ತಾರೆ, ಸಣ್ಣ ಜನ ಇದನ್ನು ಅವ್ರ ರೈತರ ಹತ್ರ ತಗೊಂಡು ಇವ್ರು ಸ್ವಲ್ಪ ಮಾರ್ಜಿನ್ ಇಟ್ಕೊಂಡು ಬರ್ತಕ್ಕಂಥವ್ರಿಗೆ ಮಾರೋದು. ಈ ದುಡ್ಡು ತಗೊಂಡೋಗಿ ಹೆಂಡತಿ ಮಕ್ಕಳನ್ನ ಸಾಕೋದು. ಪಾಪ 3 ಆಫೀಸರ್ಸ್ ಏನು ಅಬ್ಜೆಕ್ಷನ್ ಮಾಡಿಲ್ಲ, ಮಾಡ್ಕೊಂಡು ಹೋಗ್ಲಿ ಸರ್, ಏನು ತೊಂದರೆ ಇಲ್ಲ, ಟ್ರಾಫಿಕ್ ಪ್ರಾಬ್ಲಮ್ ಆಗಿದೆ ಅಂತ ನಾವು ನೋಡ್ಕೊಳ್ತೀವಿ. ಇವ್ರು ಯಾರು ರಕ್ಷಣಾ ವೇದಿಕೆ ಅನ್ನಂತೆ, ರೈತ ಸಂಘ ಅನ್ನಂತೆ, ಯಾವ್ಯಾವುದೋ సంఘ కొనుక్కొని 4 కాయలు అమ్ముకొని ఆ వచ్చే 4 పైసల్లో పోయి ఇంట్లో బిడ్డలు సాకి పేదవాళ్ళు తొందర కాకూడదు. అందుకు రమేష్ కుమార్ బతికింది. ఎవడు ఈ భూలోకంలో వాళ్ళు కట్టం చేసే కయ్యల్లా. నేను ఇంట్లో ఉన్నోడు యువతలకు రావాల్సింటే కారణం ఇంతే, ఆ పేద కుటుంబాలకు తొందర కాకూడదు. నా అనంతరం ఏం జరుగుతుందో నాకు తెలియదు. నేను బతికిండే వరకు పేదవాడికి కాన్స్టిట్యున్సీలో తొందర వచ్చే ప్రశ్నే ఉండకూడదు. అంతే తీర్మానం. ಬಂದ್ಬಿಡ್ಲಿ ತಹಸೀಲ್ದಾರರು ಕ್ಲಾರಿಫೈ ಮಾಡಿಸ್ತೀನಿ. ಸರ್ प्रजाप्रभुत्व यावन में पुनः आया तो आंदे एक कोने में बैठ को स्ट्राइक भी कर लें. ನಾನು ಚೀಫ್ ಆಫೀಸರ್ ಕರೆಸ್ಕೊಂಡು ಅವತ್ತಿನ ಇನ್ಸ್ಪೆಕ್ಟರ್ ಇದ್ದರು. ಈ ಅವರೆಕಾಯಿ ಸೀಸನ್ನಲ್ಲಿ ವ್ಯಾಪಾರಸ್ಥರಿಗೆ ಯಾವ ತೊಂದರೆ ಕೊಡಬಾರ್ದು. ಪ್ರತಿ ವರ್ಷ ಯಾರಾದರೂ ತೊಂದರೆ ಕೊಡ್ತಾರೆ. ಈ ಸೀಸನ್ ಇರೋದೇ ಇನ್ನು 1.5 ತಿಂಗಳು. ರೈತರು ತಮ್ಮ ಬೆಳೆ ತಂದಿದ್ದು ಕೊಟ್ಟು ಕೆಲವರು ಇಲ್ಲೇ ಮಾರ್ತಾರೆ, ಕೆಲವರು ರೈತರು ಇವ್ರು ವ್ಯಾಪಾರಸ್ಥರು ಕೊಟ್ಟು ಹೋಗ್ತಾರೆ. ಅದರಲ್ಲಿ 4 ಕಾಸು ಉಳಿಸ್ಕೊಂಡು ಇವ್ರು ಜೀವನ ಮಾಡೋದು. ನಮಗೆ ದುಡ್ಡು ಮಾಡೋಕ್ಕೆ 100 ವಿಧಾನಗಳಿದ್ದಾವೆ. ಅವ್ರು ಯಾರು ಇಡಿಯಟ್ಸ್ ಅಂತ ಗೊತ್ತಿಲ್ಲ. ಮುನ್ಸಿಪಲ್ ಆಫೀಸರ್ ಅವ್ರು ತಂದು ಹಾಕಿರೋ ಮೂಟೆನ ಹೊತ್ಕೊಂಡು ಹೋಗ್ತಾರೆ, ವೇಯಿಂಗ್ ಮೆಷಿನ್ಸ್ ತಗೊಂಡು ಹೋಗ್ತಾರೆ. ಅವ್ರಿಗೆ ಭಾಳ ಹತೋಟಿಯಲ್ಲಿ ನಾಲ್ಗೆ ಇಟ್ಕೊಂಡು ಮಾತಾಡ್ತಾ ಇದ್ದೇನೆ. ಕೇರ್ಫುಲ್ ಆಗಿರೋಕ್ಕೆ ಹೇಳಿ, ಇಲ್ಲದೆ ಹೋದರೆ ಒಬ್ಬನೊಬ್ಬನ ಎಳೆದು ಈಚೆಗೆ ಹಾಕಬೇಕಾಗುತ್ತೆ. ಯಾವ ಕಾರಣಕ್ಕೂ ನನ್ನ ಮೇಲೆ ಆಣೆ, ನಾನು ಜೀವಂತ ಇರೋವಾಗ ಇವ್ರಿಗೆ ಯಾರಿಗೂ ತೊಂದರೆ ಆಗಬಾರ್ದು. ವ್ಯಾಪಾರಸ್ಥರಿಗೆ ಜಾಗೃತಿ ಇಲ್ಲ. ನೀವು ಅಡ್ಮಿನಿಸ್ಟ್ರೇಟರ್ ಆಗಿದ್ದೀರಿ, ASC ಅವ್ರಿಗೆ ನಾನು ಮಾತಾಡ್ತೀನಿ. ಈಗ ನೀವು ಹೋಗಿ ಮುನ್ಸಿಪಲ್ ಆಫೀಸಲ್ಲಿ ಕೂತು ಅವ್ರು ಯಾರಿದ್ದಾರೆ ಕ್ಲರ್ಕ್ಸು, ಅವರು ಯಾವನೇ ಆಗಲಿ ಇಲ್ಲಿ ಬರೋದು, ಮೂಟೆ ಮುಟ್ಟೋದು, ವೇಯಿಂಗ್ ಮಿಷನ್ ಮಾಡೋದು, ಅವ್ರ ವ್ಯಾಪಾರಕ್ಕೆ ತೊಂದರೆ ಮಾಡಿದ್ರೆ ಅವ್ರಿಗೆ ಗ್ರಾಚಾರ ಕಾದಿದೆ ಅಂತ ಹೇಳಿ ನೀವು ತಾಲೂಕು ಮ್ಯಾಜಿಸ್ಟ್ರೇಟು ಆಗಿರ್ತೀರಿ. ಬೇಡಪ್ಪ, ಆರೋಗ್ಯ ಸರಿ ಇಲ್ಲ, ಕೆಮ್ಮು, ತೊಂದರೆ ಇದೆ, ಬಡವರು ಯಾರಿದ್ದಾರೆ ಅವ್ರಿಗೆ ತೊಂದರೆ ಆಗೋದು ಬೇಡ. ಇನ್ಸ್ಪೆಕ್ಟರ್ ಸಾಹೇಬ್ ವ್ಯಾಪಾರಸ್ಥರು ಹೇಳಿದ್ದೀನಿ, ವ್ಯಾಪಾರ ಅಂತ ಹೇಳಿ ಟ್ರಾಫಿಕ್ ಬ್ಲಾಕ್ ಮಾಡೋದು, ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು. ಒಬ್ಬ ಕಾನ್ಸ್ಟೇಬಲ್, ಇನ್ಸ್ಪೆಕ್ಟರ್ ಒಬ್ಬ ಕಾನ್ಸ್ಟೇಬಲ್ ಬಂದು ಅವ್ರಿಗೆ ಹೇಳಿದ್ರು ಕೂಡ ಗೌರವ ಕೊಡಬೇಕು. ಯೂನಿಫಾರ್ಮ್ಗೆ ಗೌರವ ಕೊಡೋದು ನಮ್ಮ ಜವಾಬ್ದಾರಿ. ಅದು ನಮ್ಮ ಇಲಾಖೆ, ನಮ್ಮ ರಕ್ಷಣೆ, ನಮ್ಮ ಮರ್ಯಾದೆ ಕಾಪಾಡೋಕ್ಕಿರೋದು. ಅವ್ರಿಗೆ ನಾವು ಗೌರವ ಕೊಡ್ತಾರೆ, ಇನ್ಯಾರು ಗೌರವ ಕೊಡ್ತಾರೆ?
ನೀವು ಅವರು ಸಹಕರಿಸಿಕೊಂಡು ಮಾತಾಡಿ ಸಣ್ಣ ಪುಟ್ಟ ವ್ಯಾಪಾರಸ್ಥರಿಗೆ ಯಾರಿಗೂ ತೊಂದರೆ ಆಗದಂತೆ ಮಾಡಿ. ಆಗ್ಬೋದಾ? ಮುನ್ಸಿಪಾಲಿಟಿಗೆ ಹೋಗಿ ಅವ್ರು ಯಾರ್ದಾರು ಕರೆಸಿ ಮೀಟಿಂಗ್ ಮಾಡಿ ఆచకి బంద్రంద్ర ಅವ್ರಿಗೆ గ్రాచార మీకు ఉండేది అనుకూల ముందే లేదా రేట్లు చెప్పండి స్వామికి వచ్చాడు దయచేసి అందరూ ఇనుకోండి. తహసీల్దార్ సాహెబ్లు ఇక్కడే ఉన్నారు. నేను ఇక్కడి నుంచి పోయి ఏసీతోనూ మాట్లాడతాను. ఇన్స్పెక్టర్ సాహెబ్లు ఇక్కడే ఉన్నారు. ట్రాఫిక్ ఒకటి తొందర కాకుండా పోలీసు వాళ్ళు మీకు సలహా ఇచ్చినట్టు సహకరించుకొని మీ పని మీరు చేసుకుండా తహసీల్దార్లు మున్సిపల్ ఆఫీస్కి పోయి వాళ్ళకంతా హుషారించిపోతారు. మూట్లు ముట్టేది, తూకమరాళ్ళు ఎత్తుకునేది, వెయింగ్ మెషిన్ ఎత్తుకునేది, దాని గ్రాచారం నేను ఇప్పిస్తాను. శ్రద్ధగా మీరు ఈ 2 నెలలు బిజినెస్ చేసుకొని పెళ్ళాం బిడ్డలతో సాగకుండా దేవుడు చల్లగా పెట్టింది. मुसलमानों की वजह से 2 अल्फाज मैं उर्दू में बोल रहा हूँ. तुम्हें तहसीलदार साहब यहाँ हमारे रूबरू हाजिर है, इंस्पेक्टर साहब भी हाजिर है. पहले 1 महीने के पहले 6 मई उनको इशारा दिया था सीजन आ रही, कौन भी तकलीफ नहीं देना करको, तकलीफ देना करके कौन भी नहीं है. अब जाते जाते म्यूनसिपल ऑफिस में बैठ को म्यूनसिपल स्टाफ को साहब जो इंस्ट्रक्शन देना देते जाती. एसी मैडम से भी मैं यहाँ से निकलने के बाद मैं फोन पे ನಾವು ಅವ್ರ ಬಗ್ಗೆ ಯಾರಿಗೂ ಏನು ಮಾತಾಡೋದು. ಕಾನೂನು ವ್ಯವಸ್ಥೆ ಕಾಪಾಡೋದು ನಿಮ್ಮ ಜವಾಬ್ದಾರಿ. ಟ್ರಾಫಿಕ್ಗೆ ಗಂಟ ಬಂದರೆ ಬುದ್ಧಿವಾದ ಹೇಳಿ ಅವರೆಲ್ಲ ನಿಮ್ಮ ಜೊತೆಗೆ ಸಹಕರಿಸ್ತಾರೆ. ಬೇರೆಯವ್ರು ಯಾರಾದರೂ ಬಂದು ಅವ್ರು ಪ್ರೊಟೆಸ್ಟ್ ಮಾಡಿದ್ರೆ ಅವ್ರ ಮೂಲೆಯಲ್ಲಿ ನಿಂತ್ಕೊಳ್ಳಿ, ಪ್ರೊಟೆಸ್ಟ್ ಮಾಡಲಿ, ಫೋಟೋ ತೆಗೆಸ್ಕೊಳ್ಳಿ, ಟಿ ವಿಗೂ ಕೊಡಲಿ, ಅವ್ರ ಮನೆಗೆ ಅವ್ರು ಹೋಗಿ. ಅವರೇನಾದರೂ ಕಾನೂನು ಕೈಗೆ ತೆಗೆದುಕೊಂಡ್ರೆ ಆವಾಗ ಹತೋಟಿ ತಪ್ಪುತ್ತೆ, ಆಗಬೇಕು. ಅದಕ್ಕೆ ಅವಕಾಶ ಕೊಡಬೇಡಿ. ಅವ್ರು ಬರಲಿ, ಪಾಪ ಎಷ್ಟು ಸಂಘಗಳಿದ್ರು ಬರಲಿ, ಪ್ರೊಟೆಸ್ಟು ಮಾಡಲಿ, ಬೇಕಾದ್ರೆ ಇಲ್ಲೇ ಒಂದು ಟೆಂಟ್ ಹಾಕೊಂಡು ಉಪವಾಸನೂ ಕೂತ್ಕೊಳ್ಳಿ, ನಮ್ದೇನು ಆಕ್ಷೇಪಣೆ. ವ್ಯಾಪಾರಸ್ಥರಿಗೆ ಮಾತ್ರ ತೊಂದರೆ ಆಗಬಾರ್ದು.